ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನ ಸಿಗಲೆಂದು 101 ಈಡುಗಾಯಿ ಒಡೆದು ವಿಶೇಷ ಹರಕೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಗದಗ ಜಿಲ್ಲೆಯ ಜನಪ್ರಿಯ ಮುಖಂಡರಾದ ಎಚ್.ಕೆ. ಪಾಟೀಲ್ ಅವರಿಗೆ ಸಚಿವ ಸ್ಥಾನ ದೊರಕಲೆಂದು ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರು ವಿಶೇಷ ಪೂಜೆ ಹಾಗೂ ಹರಕೆ ಕಾರ್ಯಕ್ರಮ ನಡೆಸಿದರು. ಗದಗ ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಎಚ್.ಕೆ. ಪಾಟೀಲ್ ಅಭಿಮಾನಿ ಬಳಗದ ವತಿಯಿಂದ 101 ಈಡುಗಾಯಿಗಳನ್ನು ಒಡೆದು ಹರಕೆ ಸಲ್ಲಿಸಲಾಯಿತು. ಇದೇ ವೇಳೆ ರುದ್ರಾಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನ ದೊರಕುವಂತೆ ಪ್ರಾರ್ಥಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬೆಂಬಲಿಗರು ಮೊದಲ ಸಚಿವರ ಪಟ್ಟಿಯಲ್ಲಿ ಎಚ್.ಕೆ. ಪಾಟೀಲರ ಹೆಸರು ಇರಬೇಕಾಗಿತ್ತು. ಆದರೆ ವಿವಿಧ ಕಾರಣಗಳಿಂದ ಅವಕಾಶ ತಪ್ಪಿದ್ದು ಕನಿಷ್ಠ 2ನೇ ಪಟ್ಟಿಯಲ್ಲಾದರೂ ಅವರ ಹೆಸರನ್ನು ಪರಿಗಣಿಸಬೇಕು ಎಂದು ಹೈಕಮಾಂಡ್ಗೆ ಮನವಿ ಮಾಡಿದರು. ಅಲ್ಲದೆ ಎಚ್.ಕೆ. ಪಾಟೀಲರು ಜಿಲ್ಲೆಯ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದು ಅವರ ಅನುಭವ ಮತ್ತು ಆಡಳಿತ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗುರು ಪುಟ್ಟರಾಜ ಗವಾಯಿಗಳ ಗದ್ದಿಗೆಗೆ ಪೂಜೆ ಸಲ್ಲಿಸಿದ ಅಭಿಮಾನಿಗಳು ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನ ದೊರಕಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಅಭಿಮಾನಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ನೀವು ನೋಡ್ತಾ ಇದ್ದೀರಾ ಕೆಜಿ ನ್ಯೂಸ್ ಗದಗ್. ಎಚ್.ಕೆ. ಪಾಟೀಲರಿಗೆ ಈ ಬರುವಂಥ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನಾಗಿ ನೇಮಕ ಮಾಡಬೇಕು. ಮಲ್ಲಿಕಾರ್ಜುನ ಸಾಹೇಬರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಹಾಗೂ ಮುಖ್ಯಮಂತ್ರಿಯಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾಗೂ ಸಿದ್ದರಾಮಯ್ಯ ಅವರಿಗೆ ನಾವು ಈ ಮೂಲಕ ಬಳಗದಿಂದ ನಾವೆಲ್ಲರೂ ಒತ್ತಾಯಿಸ್ತೀವಿ. ಹಾಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸತತ 4 ಬಾರಿ ಪ್ರಶಸ್ತಿ ಪಡೆದಂಥ ಏಕೈಕ ರಾಜ್ಯ ನಮ್ಮದು ಕರ್ನಾಟಕದಲ್ಲೇ ಗದಗ ರಾಜ್ಯವನ್ನು ಸಚಿವ ಸ್ಥಾನ ನೀಡಲು ಈ ಪಂಡಿತ್ 101 ನಮ್ಮ ನಾಯಕರಾದ ಶ್ರೀ ಎಚ್.ಕೆ. ಪಾಟೀಲ್ರವರನ್ನು 1ನೇ ಸಂಪುಟದಲ್ಲಿ ಸ್ಥಾನವನ್ನು ಸಿಗಲಿಕ್ಕೆ ಭಾಳ ಬೇಸರವಾಗಿದೆ. ಅದಕ್ಕಾಗಿ ಈಗೇನು ನಾವೆಲ್ಲರೂ ಕೂಡಿ ಸರ್ವಧರ್ಮ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೇವೆ. ಏನು ಇವತ್ತು ಪಂಡಿತ್ ಪುಟ್ಟರಾಜ ಗವಾಯಿಗಳ ಮಠದಲ್ಲಿ ಪ್ರಾರ್ಥನೆಯೊಂದಿಗೆ ಚರ್ಚ್ ಮತ್ತು ಮಸೂದಿಯಲ್ಲಿ ಕೂಡ ದುವಾ ಮತ್ತು ಪ್ರೇಯರ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿವಿ. ಇದೇ ಹಿನ್ನೆಲೆಯಲ್ಲಿ ಇವತ್ತು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ಮಠದಲ್ಲಿ 101 ತೆಂಗಿನಕಾಯಿ ಒಡೆಯೋದರ ಮುಖಾಂತರ ಅಭಿಷೇಕವನ್ನು ನಾವು ಮಾಡಿದ್ದೀವಿ. ಏನು ನಮ್ಮ ನಾಯಕರಿಗೆ ಸಚಿವ ಶ್ರೀ ಎಚ್.ಕೆ. ಪಾಟೀಲ್ರವರನ್ನು 2ನೇ ಸಂಪುಟದಲ್ಲಿ ಸ್ಥಾನ ಸಿಗಬೇಕು ಎಂದು ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ. ಆ ಭಗವಂತ ಅಲ್ಲ ಇವತ್ತು ನಮ್ಮ ನಾಯಕನ ಪರವಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡಿದ್ದೀವಿ. ಅವನು ಪ್ರಾರ್ಥನೆ ಕೇಳ್ತಾನಂತೇಳಿ ಭಾವಿಸಿ ಇವತ್ತು ಇಲ್ಲಿ ಬಂದಂತಹ ಎಲ್ಲ ಎಚ್.ಕೆ. ಪಾಟೀಲ್ರ ಅಭಿಮಾನಿಗಳಿಗೆ ನಾನು ಧನ್ಯವಾದ ಹೇಳುತ್ತಾ ಮುಂದಿನ ದಿನಮಾನದಲ್ಲಿ ಏನು ನಮ್ಮ ನಾಯಕರಿಗೆ ಸೂಕ್ತವಾದ ಸ್ಥಾನ ಸಿಗಲಿಲ್ಲ ಅಂದರೆ ಉಗ್ರವಾದ ಹೋರಾಟಕ್ಕೆ ಸಜ್ಜಾಕಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಇವತ್ತಿನ ದಿನ ಶ್ರೀ ಪಂಡಿತ್ ಪುಟ್ಟರಾಜ ಸ್ವಾಮಿ ಮಠಕ್ಕೆ ನಾವೆಲ್ಲ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರ ಅಭಿಮಾನಿಗಳು ಬಂದಿದ್ದೀವಿ.
ಅದು ಅವರಾಗಲೇ ಕೊಡಬೇಕು. ನಮ್ಮ ಸಾಹೇಬರು ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಹಿರಿಯ ರಾಜಕಾರಣಿ. ಅವರು ರಾಜಕಾರಣಿಯಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ವ್ಯಕ್ತಿ. ಅವ್ರಿಗೆ ನಾವು ಸ್ಥಾನ ಕೊಡಿ ಅಂತಂದು ನಾವಿಲ್ಲ ಎಲ್ಲ ಅಭಿಮಾನಿಗಳು ಬಂದೇವೆ. ನಾವು ಕೇಳಬಾರ್ದು, ಅವರಾಗಲೇ ನಮ್ಮ ಸಾಹೇಬರಿಗೆ ಕರೆದು ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು. ನಾವು ನಮ್ಮ ಸಾಹೇಬರಿಗೆ ನಿರೀಕ್ಷೆ ಮಾಡಿದ್ದು ಮುಖ್ಯಮಂತ್ರಿ ಸ್ಥಾನ. ಅದು ನಮ್ಗೆ ಶ್ರೀ ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟರೆ ನಮ್ಗೆ ಅದು ಖುಷಿ ಐತಿ. ನಮ್ಮ ಸಾಹೇಬರು ಎಲ್ಲರಿಗಿನ್ನ ಅತ್ಯಂತ ಹಿರಿಯ ರಾಜಕಾರಣಿ. ಅವ್ರು ಯಾವಾಗಲೂ ಯಾವ ಸ್ಥಾನ ಕೊಟ್ಟರು ಅವರು ಅತ್ಯಂತವಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಸಾಹೇಬ್ರಿಗೆ ಯಾಕೆ ಅವರು ದೂರ ಇಡ ಅಂತ ನಮ್ಗೆ ಗೊತ್ತಾಗೋಲ್ದು. 1ನೇ ಸಂಪುಟದಲ್ಲಿ ನಮ್ಮ ಸಾಹೇಬರಿಗೆ ಅವರು ಸಚಿವ ಸ್ಥಾನ ಕೊಡಬೇಕಿತ್ತು, ಕಾರಣಾಂತರಗಳಿಂದ ಕೊಟ್ಟಿಲ್ಲ. 2ನೇ ಸ್ಥಾನದಲ್ಲಿ ಅವರು ಕೊಡ್ಲಿಕ್ಕಂದ್ರೆ ನಾಳೆ ನಾವು ಎಲ್ಲರೂ ಎಚ್ ಕೆ ಪಾಟೀಲ್ ಸಾಹೇಬ್ರ ಅಭಿಮಾನಿಗಳು ಎಲ್ಲರೂ ಬೃಹತ್ ಹೋರಾಟ ಮಾಡ್ತೀವಿ. ಅದನ್ನು ಶಾಂತ ರೀತಿಯಾಗಿ ಮಾಡ್ಬೇಕಂತ ನಾವು ತಿಳ್ಕೊಂಡೇವೆ. ನೀವೇನಾದ್ರೂ ನಮ್ಮ ಸಾಹೇಬ್ರಿಗೆ ಸ್ಥಾನ ಕೊಡ್ಲಿಕ್ಕಂದ್ರೆ ನಾವು ಬೆಂಗಳೂರು ವಿಧಾನಸೌಧಕ್ಕೆ ಬಂದು ನಾವು ಉಗ್ರ ಪ್ರಪ್ರಥಮವಾಗಿ ಅಲ್ಲಾಹನ ಮಠದಲ್ಲಿ ನಡೆಸುತ್ತಾ ನಡೆದಾಡುವ ದೇವರು ಲಿಂಗೈಕ್ಯ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಮಠದಲ್ಲಿ ಪೂಜೆ ಮುಖಾಂತರ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಪ್ರಥಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡದೇ ಇರುವುದರಿಂದ ಇಂದು ಕಾಂಗ್ರೆಸ್ ಪಕ್ಷದ ಎಲ್ಲ ಅಭಿಮಾನಿಗಳು 101 ಕಾಯಿ ಹೊಡೆಯ ಮುಖಾಂತರ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರಿಗೆ 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಸಿಗಬೇಕಂತ ನಾವೆಲ್ಲರೂ ಸೇರಿ ವಿಶೇಷ ಪೂಜೆ ಮಾಡಿ 101 ಕಾಯಿ ಹೊಡೆದಿದ್ದೇವೆ. ಯಾಕಂದರೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು 2008 ಎಲೆಕ್ಷನ್ ಒಳಗೆ ಪರಾಜಿತ ಆಗೋಳಕ ಪ್ರತಿಯೊಬ್ಬರೂ ಪ್ರಧಾನಮಂತ್ರಿ ಕೊಡುವಂಥ ನೀರನ್ನು ಕಟ್ಟ ಕಡೆಯ ಬಡವ ವ್ಯಕ್ತಿ ಕೂಡ ಕುಡಿಬೇಕಂತಂದು ಶುದ್ಧ ಕುಡಿಯುವ ನೀರಿನ ಘಟಕ ಹಾಕಿದರು. ಜೊತೆಗೆ ಯಾವ್ಯಾವ ಖಾತೆ ಕೊಟ್ಟಿದ್ದಾರೆ ಸಾಹೇಬರಿಗೆ ಜಲಸಂಪನ್ಮೂಲ, ಕೃಷಿ, ಕಾನೂನು, RDP ಅವರು ಪ್ರವಾಸೋದ್ಯಮ ಪ್ರತಿಯೊಂದು ಇಲಾಖೆಯೊಳಗೂ ಕಟ್ಟಂಥ ಅಧಿಕಾರವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿ ರಾಜ್ಯಕ್ಕೆ ಒಂದು ಮಾದರಿಯ ರಾಜಕಾರಣಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಅಂಥ ಮಹಾನ್ ನಾಯಕರನ್ನು ಮೊದಲನೇ ಸಚಿವ ಸಂಪುಟದಿಂದ ಕೈಬಿಟ್ಟಿದ್ದಕ್ಕೆ ಬಹಳ ನೋವಿನ ಸಂಗತಿ. ದಯವಿಟ್ಟು ಮಾನ್ಯ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲ ಅವರು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಈ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರಲ್ಲಿ ಒಂದು ನಮ್ರ ವಿನಂತಿ ಇದೆ. ದಯವಿಟ್ಟು ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ರನ್ನ ಕೂಡಲೇ 2ನೇ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಮಾಡಿ ಅವ್ರಿಗೆ ಗೌರವ ನೀಡಬೇಕಂತ ಹೇಳಿ ತಮ್ಮಲ್ಲಿ ಗದಗ ಬಿಟಗೇರಿಯ ಸಮಸ್ತ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ನಾವೆಲ್ಲರೂ ಸೇರಿ ಇವತ್ತಿನ ದಿನ ಈ ಪೂಜೆ ಮಾಡುವ ಮುಖಾಂತರ ತಮ್ಮಲ್ಲಿ ವಿನಂತಿಸುತ್ತೇವೆ. ಜೈ ಹಿಂದ್, ಜೈ ಕಾಂಗ್ರೆಸ್.